ಇನ್ನು ಕಾಂಗ್ರೆಸ್ ಗೆಲ್ಲಬೇಕಿದ್ದಂತಹ 8 ಕ್ಷೇತ್ರಗಳಲ್ಲಿ ದೊಡ್ಡ ಮಟ್ಟದ ಅಕ್ರಮ ಆಗಿದೆ. ಈ 8 ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ನ ಅಭ್ಯರ್ಥಿಗಳು ಕಡಿಮೆ ಮತವನ್ನ ಪಡೆದಿದ್ದಾರೆ, ಕಡಿಮೆ ಮಾರ್ಜಿನ್ ನಲ್ಲಿ ಸೋತಿದ್ದಾರೆ. ಅಕ್ರಮ ನಡೆದೇ ಇದ್ರೆ ಕಾಂಗ್ರೆಸ್ಗೆ ಬಹುಮತ ಸಿಗ್ತಾ ಇತ್ತು ಅಂತ ರಾಹುಲ್ ಗಾಂಧಿ ಹೇಳಿರೋದು. ಕಾಂಗ್ರೆಸ್ನ ಅಭ್ಯರ್ಥಿಗಳು ಗೆಲ್ಲಬೇಕಾಗಿದ್ದಂತ 8 ಕ್ಷೇತ್ರ ಅಲ್ಲಿ ಅಕ್ರಮ ನಡೆದಿದೆ. 8 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ಲೋ ಅವಕಾಶ ಇತ್ತು. ಹರಿಯಾಣ ಚುನಾವಣೆ ಅಕ್ರಮದಿಂದ ಕಾಂಗ್ರೆಸ್ಗೆ ಸೋಲಾಗಿದೆ ಅಂತ ರಾಹುಲ್ ಗಾಂಧಿ ಆರೋಪ ಮಾಡಿರೋದು. ಬಿಜೆಪಿಗೆ 48 ಸ್ಥಾನ, ಕಾಂಗ್ರೆಸ್ಗೆ 37 ಸ್ಥಾನ ಬಂದಿರೋದು. 8 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ಲಬೇಕಾಗಿತ್ತು. ಚುನಾವಣಾ ಅಕ್ರಮದಿಂದಾಗಿ ಕಾಂಗ್ರೆಸ್ಗೆ ಸೋಲಾಗಿದೆ ಅಂತ ಆರೋಪ ಮಾಡಿದ. Polls after the elections have taken place are saying Congress is sweeping from 58, 54 to 62 seats. Some are giving BJP 20, some are giving BJP 28, but it's very clear that this is a massive sweep. The other thing that was surprising to us was that for the first time in Haryana's electoral history ever, postal votes were different than the actual voting. Normally, postal votes and the actual voting are directionally similar. And here the Congress gets 73 votes, 73 seats in postal ballots. BJP gets 17. And this has never happened in Haryana before. So we started to say, okay, let us go into details. And when I first saw this information that you're going to see, I must tell you, I struggled to believe it. I was in shock. ರಾಹುಲ್ ಗಾಂಧಿಯ ಆರೋಪಕ್ಕೆ ಚುನಾವಣಾ ಆಯೋಗ ತಿರುಗೇಟನ್ನ ಕೊಟ್ಟಿದೆ. ಹರಿಯಾಣ ಚುನಾವಣೆಗೆ ಸಂಬಂಧಿಸಿ 22 ದೂರುಗಳು ಬಂದಿದೆ ಅಷ್ಟೇ. ಮತದಾರರ ಪಟ್ಟಿ ಸಂಬಂಧ ಯಾವುದೇ ದೂರು ಇಲ್ಲ ಅಂತ ಆಯೋಗ ಹೇಳಿರೋದು. ಚುನಾವಣೆ ವೇಳೆ ನಕಲಿ ಮತಗಳ ಬಗ್ಗೆ ಕಾಂಗ್ರೆಸ್ ಧ್ವನಿ ಎತ್ತಿಲ್ಲ ಯಾಕೆ? ಕಾಂಗ್ರೆಸ್ನ ಚುನಾವಣಾ ಏಜೆಂಟ್ಗಳು ಆಕ್ಷೇಪಣೆಯನ್ನ ಯಾಕೆ ಸಲ್ಲಿಸಿಲ್ಲ? ರಾಹುಲ್ ಗಾಂಧಿ ಆರೋಪಕ್ಕೆ ಚುನಾವಣಾ ಆಯೋಗ ತೀಕ್ಷ್ಣ ಪ್ರತಿಕ್ರಿಯೆಯನ್ನ ಕೊಟ್ಟಿದೆ. ನಕಲಿ ಮತ ಬಿಜೆಪಿಗೆ ಹೋಗಿದೆ ಅಂತ ರಾಹುಲ್ ಗಾಂಧಿ ಹೇಳ್ತಾರೆ. ಚುನಾವಣಾ ಆಯೋಗ ಕೊಟ್ಟಂತಹ ಪ್ರತಿಕ್ರಿಯೆ ಇದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಈಗ ರಾಹುಲ್ ಗಾಂಧಿ ಮಾಡಿದಂತ ಮತ್ತೊಂದು ಸುದ್ದಿಗೋಷ್ಠಿ, ಹರಿಯಾಣದಲ್ಲಿ ಮತಗಳ್ಳತನ ನಡೆದಿದೆ, ನಕಲಿ ಮತಗಳನ್ನ ಹಾಕಲಾಗಿದೆ ಅಂತ ಏನೆಲ್ಲ ಆರೋಪ ಮಾಡಿದ್ರು, ಜೊತೆಗೆ ಅದಕ್ಕೆ ಪೂರಕವಾದಂತಹ ದಾಖಲೆಗಳನ್ನ ಏನೆಲ್ಲ ಕೊಟ್ಟರು ಸುದ್ದಿಗೋಷ್ಠಿಯಲ್ಲಿ? ಶ್ವೇತಾ, ಇವತ್ತು ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ಸೆಂಟ್ರಲೈಸ್ಡ್ ಕ್ರೈಮ್, ಯಾಕಂದ್ರೆ ಅವರ ಪದಗಳಲ್ಲೇ ನಾವು ಹೇಳೋದಾದ್ರೆ ಅದನ್ನ ಸೆಂಟ್ರಲೈಸ್ಡ್ ಕ್ರೈಮ್ ಆಗಿರುವಂತದ್ದು. ಇದು BLOಗಳಿಂದ ಆಗಿದೆ, BLOAಗಳಿಂದ ಆಗಿದೆ ಅನ್ನೋದಕ್ಕಿಂತ ಸೆಂಟ್ರಲೈಸ್ಡ್ ಆಗಿರುವಂತ ಕ್ರೈಮ್ ಇದು ಅನ್ನುವಂಥದ್ದು ಅವರ ಪದಗಳಲ್ಲಿ, ಅವರ ಮಾತಿನಲ್ಲಿ ಕೇಳಿ ಬರ್ತಾ ಇರುವಂತಹ ಆರೋಪ. ಇದು ನೇರವಾಗಿ ಚುನಾವಣಾ ಆಯೋಗ ಹೇಗೆ ನಡೆದುಕೊಂಡಿದೆ ಹರಿಯಾಣದ ಚುನಾವಣಾ ಸಂದರ್ಭದಲ್ಲಿ ಅನ್ನುವಂಥದ್ದನ್ನ ಒಂದೊಂದಾಗಿ ಬಿಡಿಸಿರುವಂತಹ ಪ್ರಯತ್ನ ಅವರು ಮಾಡಿದ್ರು. ಹೆಚ್ಚು ಕಡಿಮೆ ಎಷ್ಟು ಲಕ್ಷ ಮತಗಳು, ಅಂದ್ರೆ 5 ಲಕ್ಷಕ್ಕೂ ಹೆಚ್ಚು ಮತಗಳು ನಕಲಿ ಮತದಾನಕ್ಕೆ ಆಗಿರುವಂತವು. ನಕಲಿ ಮತಗಳಿವು ಅನ್ನೋದಕ್ಕೆ ಅವರನ್ನ ಒಂದು ಪ್ರತಿಯೊಂದಕ್ಕೂ ಕೂಡ ಸಾಕ್ಷ್ಯವನ್ನ ಒದಗಿಸುವಂತಹ, ಅಂದ್ರೆ ಅವರ ಇನ್ವೆಸ್ಟಿಗೇಷನ್ ಏನೆಲ್ಲ ಹೊರಗಡೆ ಬಂದಿದೆ ಅದನ್ನ ಇಟ್ಟು ಹೇಳುವಂತಹ ಪ್ರಯತ್ನವನ್ನ ಇವತ್ತು ಸುದ್ದಿಗೋಷ್ಠಿಯಲ್ಲಿ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಅವರು ಬ್ರೆಜಿಲ್ ಮಾಡೆಲ್ ಅನ್ನ ಒಬ್ಬರನ್ನ ತೋರಿಸ್ತಾ ಇರುವಂತದ್ದು. ಅವರು 22 ಮತಗಳನ್ನ 10 ಬೂತ್ಗಳಲ್ಲಿ 22 ಬಾರಿ ಮತದಾನ ಆಗಿದೆ ಅನ್ನುವಂಥದ್ದು. ಅವ್ರು ಹೇಳಲಿಕ್ಕೆ ಹೊರಟಿರುವಂತದ್ದು, ಇಲ್ಲಿ ನಕಲಿ ಫೋಟೋಗಳನ್ನ ಬಳಸಿ ಸ್ಪೇಸ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ತಮಗೆ ಬೇಕಾದಂತಹ ಮತದಾರರು ಬಂದು ಅಲ್ಲಿ ಮತ ಚಲಾಯಿಸಲಿಕ್ಕೆ ಅವಕಾಶ ಆಗುವ ರೀತಿಯಲ್ಲಿ ಸ್ಪೇಸ್ ಕ್ರಿಯೇಟ್ ಆಗಿದೆ ಅನ್ನುವಂತಹ ಆರೋಪವನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಅದರ ಜೊತೆಗೆ ಬ್ರೆಜಿಲ್ ಮಾಡೆಲ್ಗೆ ಹರಿಯಾಣದ ಮತಪಟ್ಟಿಯಲ್ಲಿ ಏನ್ ಕೆಲಸ ಅನ್ನುವಂತ ಪ್ರಶ್ನೆಯನ್ನು ಕೂಡ ಮುಂದಿಟ್ಟಿದ್ದಾರೆ. ಅದೇ ರೀತಿ 2ನೇ ಮತಚೋರಿ ಹೇಗೆ ಆಗಿದೆ ಅನ್ನುವಂಥದ್ದನ್ನ ಹೇಳುವಂಥದ್ದು. ಹರಿಯಾಣದಲ್ಲಿ ಚುನಾವಣೆ ನಡೀತಾ ಇದೆ. ಅಂದ್ರೆ ಉತ್ತರ ಪ್ರದೇಶದ ಬಿಜೆಪಿ
ಕಾರ್ಯಕರ್ತರಿಗೆ ನಾಯಕರಿಗೆ ಏನ್ ಕೆಲಸ ಅಲ್ಲಿ ಬಂದು ಮತದಾನ ಮಾಡಿರುವಂತದ್ದು ಕೂಡ ವಿತ್ ಡಾಟಾ ಅವರು ಪ್ರೊವೈಡ್ ಮಾಡಿದ್ರು ಸುದ್ದಿಗೋಷ್ಠಿಯಲ್ಲಿ. ಇಂತಹ ಸಾವಿರಾರು ಬಿಜೆಪಿ ಕಾರ್ಯಕರ್ತರು ನಕಲಿ ಮತದಾನ, ಯಾಕಂದ್ರೆ ಅವರು ಸ್ಪೇಸ್ ಅನ್ನ ತೋರಿಸಿದ್ರಲ್ಲ, ಆ ಸ್ಪೇಸ್ ಅನ್ನ ಇವರು ಬಳಸ್ಕೊಂಡಿದ್ದಾರೆ ಅನ್ನುವಂತಹ ಆರೋಪವನ್ನ ಅವರು ಮಾಡ್ತಾ ಇರುವಂತದ್ದು. ಯಾರು ಯಾವಾಗ ಬೇಕಾದ್ರೂ ಕೂಡ ಈ ರೀತಿಯ ಫೋಟೋಗಳನ್ನ ಹಾಕಿ ಅಂದ್ರೆ ಒಂದೇ ಮಹಿಳೆ, ಓರ್ವ ಮಹಿಳೆಯ ಫೋಟೋ, ಏಜ್ ಡಿಫರೆನ್ಸ್ ಇದೆ, ಮನೆ ನಂಬರ್ ಡಿಫರೆನ್ಸ್ ಇದೆ, ಬೇರೆ ಬೇರೆ ಬೂತ್ಗಳಲ್ಲಿ ಇದ್ದಾರೆ, ಒಂದೇ ವೋಟರ್ ಲಿಸ್ಟ್ ಬೂತ್ ಅಲ್ಲಿ 100ಕ್ಕೂ ಹೆಚ್ಚು ಬಾರಿ ಆಕೆಯದ್ದೇ ಫೋಟೋ ಬಂದಿದೆ. ಸೊ ಈ ರೀತಿಯಾದಂತಹ ನಕಲಿ ಮತ್ತೆ ಮಾಲ್ ಪ್ರಾಕ್ಟೀಸಸ್ ಚುನಾವಣಾ ಆಯೋಗದ ಮತಪಟ್ಟಿಯಲ್ಲಿದೆ. ಸೊ ಇದು ಚುನಾವಣಾ ಆಯೋಗ ಪ್ರೊವೈಡ್ ಮಾಡಿರುವಂತಹ ಮತಪಟ್ಟಿ, ಇದು ನಾವು ತಯಾರಿಸಿದ್ದಲ್ಲ ಅಥವಾ ಬೇರೆ ಯಾರು ತಯಾರಿಸಿದ್ದಲ್ಲ. ಅದನ್ನ ನಾವು ಡೌನ್ಲೋಡ್ ಅನ್ನ ಮಾಡಿಕೊಂಡು ನೇರವಾಗಿ ಅದು ಆಗಿದೆಯಾ, ಆ ಮನೆ ಝೀರೋ ಅಲ್ಲಿ ಇದೆಯಾ ಅನ್ನುವಂಥದ್ದನ್ನು ಕೂಡ ನಾವು ಪ್ರತ್ಯಕ್ಷವಾಗಿ ಪ್ರಮಾಣೀಕರಿಸಿಕೊಂಡಿದ್ದೇವೆ ಅನ್ನುವಂಥದ್ದನ್ನ ನೇರವಾಗಿ ಸುದ್ದಿಗೋಷ್ಠಿಯಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಝೀರೋ ಅಂತ ಇಲ್ಲಿ ಮತಪಟ್ಟಿಯಲ್ಲಿದೆ, ಅವರ ಮನೆಗೆ ಹೋಗಿ ನೋಡಿದಂತ ಸಂದರ್ಭದಲ್ಲಿ ಅಲ್ಲಿ ಮನೆ ಬೇರೆಯದ್ದೇ ಸಂಖ್ಯೆ ಇದೆ. ಅದರ ಜೊತೆಗೆ ಝೀರೋ ಅನ್ನುವಂಥದ್ದನ್ನ ಯಾವಾಗ ಕೊಡುವಂತದ್ದು ಅಂತಂದ್ರೆ ಹೋಮ್ಲೆಸ್ ನವರಿಗೆ ಮಾತ್ರ ಝೀರೋ ಕೊಡ್ತಾರೆ, ಆದ್ರೆ ಅವರಿಗೆ ಹೋಮ್ ಇದೆ. ಸೊ ಈ ರೀತಿಯಾದಂತಹ ಅಕ್ರಮಗಳನ್ನ ಒಂದೊಂದಾಗಿ ಸರಣಿ ಪಟ್ಟಿಯನ್ನ ಮಾಡಿದ್ದಾರೆ. ಒಟ್ಟಿನಲ್ಲಿ ಮಂಜುನಾಥ್, ನಿಮ್ಮೆಲ್ಲ ಡೀಟೇಲ್ಸ್ಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.